ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸುವಂತವನಾಗಿದ್ದೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಈ ಒಂದು ಸಮಯದಲ್ಲಿ ಸ್ವಾಮಿ ನಿನ್ನ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ಕಣ್ಣೀರಿನಿಂದ ದುಃಖದಿಂದ ನಮಗೋಸ್ಕರವಾಗಿ ಪ್ರಾರ್ಥಿಸಿರೆಂಬುದಾಗಿ ದೂರವಾಣಿಯ ಮೂಲಕವಾಗಿ ಕರೆ ಮಾಡಿದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಪ್ರತಿಯೊಬ್ಬರ ಹೆಸರುಗಳನ್ನು ಬಲ್ಲಂಥ ದೇವರೇ, ನಿನ್ನ ಕೃಪಾ ಕಟಾಕ್ಷದಿಂದ ನಜರೇತಿನ ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳಿದ ತಕ್ಷಣ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬದಲಾವಣೆ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಅವರು ಪಡೆದುಕೊಳ್ಳಿಕ್ಕಾಗುವಂತೆ ಕೃಪೆ ಕೊಡು. ಈ ದಿನದಲ್ಲಿ ಅವರು ತಮ್ಮ ವ್ಯವಸಾಯಕ್ಕೆ ಹೋಗುವಾಗ, ತಮ್ಮ ಕೆಲಸಕ್ಕೆ ಹೋಗುವಾಗ, ಒಂದು ವೇಳೆ ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವುದಾದರೆ ಎಲ್ಲ ಮಕ್ಕಳ ಮೇಲೆ ನಿನ್ನ ವಿಶೇಷವಾದ ಆಶೀರ್ವಾದವಿರಲಿ. ಅವರಿಗೆ ಜ್ಞಾನವನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಆಶೀರ್ವಾದದಿಂದ ಈ ಒಂದು ದಿನದಲ್ಲಿ ಸಮಯದಲ್ಲಿ ತಾವೆಲ್ಲರೂ ಕೂಡ ದೇವರ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವು ಸಿದ್ಧರಾಗಿದ್ದೀರಾ. ನಿಮ್ಮನ್ನು ಅಭಿನಂದಿಸ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶದಲ್ಲಿ ಕ್ರಿಸ್ತನ ಬೋಧನೆಗಳು, ಯೇಸು ಕ್ರಿಸ್ತನ ಬೋಧನೆ ನಮ್ಮ ಜೀವಿತದಲ್ಲಿ ಯಾವ ಒಂದು ಬದಲಾವಣೆಯನ್ನು ತರುವಂಥದ್ದಾಗಿದೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ನಮಗೆ ಒಬ್ಬ ಸಹಾಯಕನನ್ನು ಕಳಿಸಿಕೊಡುವಾತನಾಗಿದ್ದಾನೆ. ಆ ಪವಿತ್ರಾತ್ಮನ ಬಗ್ಗೆ ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳುವಣ. ಹಾಗಾದರೆ ಆ ಸಹಾಯಕನು ಯಾರೆಂಬುದಾಗಿ ಇವತ್ತು ನಾವು ಹೇಳುವಂಥ ಮಾತಲ್ಲ, ಯೇಸು ಕ್ರಿಸ್ತನು ಸ್ವತಃ ಈ ಲೋಕದಲ್ಲಿರುವಾಗ ಆಡಿದ ಮಾತುಗಳು, ಆತನ ಬೋಧನೆಗಳನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಆಧಾರಿತವಾದಂಥ ವಚನ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ, ನಾವು 16ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಪ್ರಿಯರೇ, ಈ ವಾಕ್ಯವನ್ನು ಗಮನಿಸುವಾಗ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ನೋಡಿ, ಯೇಸು ಕ್ರಿಸ್ತನ ಬೋಧನೆ, ತಂದೆಯು ನನ್ನನ್ನು ಪ್ರೀತಿಸಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಾನು ತಂದೆಯ ಚಿತ್ತದಂತೆ ನಡೆಯುವವನಾಗಿದ್ದೇನೆ. ತಂದೆಯ ಚಿತ್ತವನ್ನು ನೆರವೇರಿಸುವವನಾಗಿದ್ದಾನೆ. ತಂದೆ ನನಗೆ ಹೇಗೆ ಹೇಳಿದ್ದಾರೆ ಹಾಗೆ ನಾನು ಈ ಲೋಕದಲ್ಲಿ ಜೀವಿಸಿದ್ದೇನೆ. ಅದೇ ರೀತಿಯಾಗಿ ನೀವು ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯಬೇಕು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಉದಾಹರಣೆಗೆ ಈ ಲೋಕದಲ್ಲಿ ತಂದೆ ಮಗನಿಗೆ ಕೇಳುವಂಥ ಪ್ರಶ್ನೆ, ಮಗನೇ, ನನ್ನ ಮಾತುಗಳಿಗೆ ನೀನು ವಿಧೇಯನಾಗಿ ಜೀವಿಸುವುದಾದರೆ, ನೀನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವುದಾದರೆ ನಾನು ನಿನ್ನ ಆಶೆಯನ್ನು ನೆರವೇರಿಸ್ತೇನೆ. ನೀನು ಕೇಳಿದ್ದನ್ನು ನಾನು ಕೊಡಿಸಿಕೊಡ್ತೇನೆ. ನೀನು ಕೇಳಿದ್ದನ್ನು ನಾನು ಕೊಡ್ತೇನೆ ಎಂಬುದಾಗಿ ಕೆಲವರಿಗೆ ಒಂದು ಬೈಕನ್ನು ಕೊಡಿಸುವಂಥದ್ದು, ಕೆಲವರಿಗೆ ಒಂದು ಉಡುಗೊರೆಯನ್ನು ಕೊಡುವಂಥದ್ದು, ಹೀಗೆ ತಂದೆ ಮಕ್ಕಳ ಆಶೆಯನ್ನು ಪೂರೈಸುವಂಥವನಾಗಿದ್ದಾನೆ. ಯಾವಾಗ ಎಂಬುದಾಗಿ ನೋಡುವಾಗ ಆ ಮಗನು ತಂದೆಯ ಮಾತಿಗೆ ವಿಧೇಯನಾದಂಥ ಸಮಯದಲ್ಲಿ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಗ ನಾನು ತಂದೆಯನ್ನು ನಾನು ಕೇಳ್ಕೊಳ್ತೇನೆ. ನೋಡಿ, ಯೇಸು ಕ್ರಿಸ್ತನು ಎಲ್ಲಿಯೂ ಕೂಡ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ನಾನು ನನ್ನ ತಂದೆಯನ್ನು ಕೇಳ್ಕೊಳ್ತೇನೆ. ಯಾಕೆಂದರೆ ನನ್ನ ಬೋಧನೆಯನ್ನು ಕೇಳಿದಂಥವ್ರು ನನ್ನ ಬೋಧನೆಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನ ಅದ್ಭುತಗಳನ್ನು ನಂಬಿದ್ದಾರೆ. ಹಾಗಾಗಿ ನಾನು ತಂದೆಯನ್ನು ಕೇಳಿಕೊಳ್ಳುವಾಗ ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಆತನು ಕಳಿಸಿಕೊಡುವನಾಗಿದ್ದಾನೆ. ಸದಾಕಾಲ, ಈಗಲೂ ಕೂಡ ದೇವರು ಆ ಪವಿತ್ರಾತ್ಮನು ನಮ್ಮ ಸಂಗಡ ಇರುವಾತನಾಗಿದ್ದಾನೆ.
ಆತನು ಯಾರೆಂದರೆ ಸತ್ಯದ ಆತ್ಮನೆಂಬುದಾಗಿ ನೋಡುತ್ತೇವೆ. ಹಾಗಾದರೆ ಆ ಒಂದು ಪವಿತ್ರಾತ್ಮನು ಯಾರು ಎಂಬುದಾಗಿ ನೋಡುವಾಗ ಕ್ರಿಸ್ತನ ಪ್ರತಿನಿಧಿ. ಯಾಕೆಂದರೆ ಅದನ್ನು ಯೋಹಾನನು ಮಾತ್ರ ತನ್ನ ಸುವಾರ್ತೆಯಲ್ಲಿ ಆ ಸಹಾಯಕನು ಎಂಬುದಾಗಿ ಅಲ್ಲಿ ಆ ಪದವನ್ನು ಗೋಚರಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಗ್ರೀಕ್ ಭಾಷೆಯಲ್ಲಿ ಸಹಾಯಕನು ಎಂಬುದಾಗಿ ನೋಡುವಾಗ ಪ್ಯಾರಾಕ್ಲೆಟೋಸ್ ಅನ್ನುವಂಥ ಒಂದು ಪದ ಅಲ್ಲಿ ಆ ಒಂದು ಗ್ರೀಕ್ ಭಾಷೆಯಲ್ಲಿ ಇರುವಂಥದ್ದಾಗಿದೆ. ಆ ಪ್ಯಾರಾಕ್ಲೆಟೋಸ್ ಅನ್ನುವಂಥ ಪದಕ್ಕೆ ಆ ಸಹಾಯಕನು ಎಂಬುದಾಗಿ ಯೋಹಾನನು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ಆ ಪವಿತ್ರಾತ್ಮನು ಎಂಬುದಾಗಿ ನಾವು ಹೇಳುವಂಥ ಆ ಸಹಾಯಕನ ಬಗ್ಗೆ ನೋಡುವಾಗ ಅನೇಕ ಪದಗಳನ್ನು ನಾವು ನೋಡುವಾಗ ಆತನು ಮಧ್ಯವರ್ತಿಯಾಗಿದ್ದಾನೆ, ಆತನು ಬೇಡಿಕೊಳ್ಳುವವನಾಗಿದ್ದಾನೆ, ಸಹಾಯಕನಾಗಿದ್ದಾನೆ, ಸಲಹೆಗಾರನಾಗಿದ್ದಾನೆ. ಇದನ್ನು ಯೋಹಾನನು ಈ ಪದ ಬಳಕೆಯ ಮೂಲಕವಾಗಿ ಕ್ರೈಸ್ತರಾದ ನಮಗೆ ಪವಿತ್ರಾತ್ಮನು ಯಾರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ 1 ಯೋಹಾನ 2ನೇ ಅಧ್ಯಾಯ 1ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಆ ಮಾತುಗಳನ್ನು ನಾವು ಓದುವಂಥ ಸಮಯದಲ್ಲಿ ಅದನ್ನು ಓದೋಣ ಪ್ರಿಯರೇ. ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಯೇಸು ಕ್ರಿಸ್ತನೆಂಬ ಆ ಸಹಾಯಕನು ನಮಗಿರುವಂಥ ಸಮಯದಲ್ಲಿ ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಯಾಕೆಂದರೆ ಆತನ ಅಮೂಲ್ಯವಾದಂಥ ರಕ್ತದಿಂದ ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ. ಆ ಬಿಡುಗಡೆಯನ್ನು ಹೊಂದಿದಂಥ ನಮಗೆ ಸಹಾಯಕನನ್ನು ದೇವರು ಕಳಿಸಿಕೊಡುವ ಆತನಾಗಿದ್ದಾನೆ. ಯಾಕೆಂದರೆ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುವಂಥವನಾಗಿದ್ದಾನೆ. ನೋಡಿ, ಆತನ ರಕ್ತದಲ್ಲಿ ಎಂಥ ಒಂದು ಶಕ್ತಿ ಇದೆ. ಪ್ರಿಯ ವೀಕ್ಷಕರೇ, ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಆ ಸಹಾಯಕನು, ಸತ್ಯದ ಆತ್ಮನು ನಿಮ್ಮಲ್ಲಿ ಸದಾ ಕಾಲವೂ ಕೂಡ ವಾಸ ಮಾಡುವಂಥವನಾಗಿದ್ದಾನೆ. ಯಾಕೆಂದರೆ ಆ ಸಹಾಯಕನು ಹೇಗೆ ಎಂಬುದಾಗಿ ನೋಡುವಾಗ 139ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನನ್ನನ್ನು ಪರೀಕ್ಷಿಸಿದಿ, ನಾನು ಕೂತುಕೊಳ್ಳುವುದು ಹೇಳುವುದು ಎಲ್ಲವೂ ಕೂಡ ನಿನಗೆ ಗೊತ್ತಿದೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆ 139ನೇ ಅಧ್ಯಾಯದ 7ನೇ ವಚನವನ್ನು ಮಾತ್ರ ಓದುವಾಗ ಅಲ್ಲಿ ಕೂಡ ಬಹಳ ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಪ್ರಿಯರೇ. ಆ ವಾಕ್ಯವನ್ನು ನಾನು ಓದಲು ಇಷ್ಟಪಡ್ತೇನೆ. 139ನೇ ಅಧ್ಯಾಯ 7ನೇ ವಚನ ನೋಡುವಾಗ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ, ಮೇಲಣ ಲೋಕಕ್ಕೆ ಏರಿ ಹೋದರೂ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡಂದರೆನೆಂದರೆ ಅಲ್ಲಿಯೂ ನೀನಿರುತ್ತಿ ಎಂಬುದಾಗಿ ನೋಡುವಾಗ ಇವತ್ತು ಆ ಸಹಾಯಕನು ಎಲ್ಲ ಸ್ಥಳದಲ್ಲಿ ಕೂಡ ಇರುವಾತನಾಗಿದ್ದಾನೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನು ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಿದಂಥ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಎರಡನೇದಾಗಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿ, ಮೊದಲನೇದಾಗಿ ಕ್ರಿಸ್ತನ ಪ್ರತಿನಿಧಿ ಎಂಬುದಾಗಿ ನಾವು ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಎರಡನೆಯ ಅಂಶ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ ನಾವು 14ನೇ ಅಧ್ಯಾಯ 26ನೇ ವಚನದವನ್ನು ನೋಡುವಾಗ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನೆಲ್ಲ ನಿಮ್ಮ ನೆನಪಿಗೆ ತರುವಂಥವನಾಗಿದ್ದಾನೆ. ನೋಡಿ, ಈ ವಾಕ್ಯವನ್ನು ಗಮನಿಸುವಾಗ ಆ ಸಹಾಯಕನು ಅಂದರೆ ಪವಿತ್ರಾತ್ಮನು ನಾನು ಹೇಳಿದಂಥ ಎಲ್ಲ ಬೋಧನೆಗಳ ಕುರಿತು ನಿಮ್ಮ ನೆನಪಿಗೆ ತರುವಾತನಾಗಿದ್ದಾನೆ. ಇವತ್ತು ನಾವು ಲೋಕ ಸಂಬಂಧವಾದಂಥ ವಿಚಾರಗಳನ್ನು ಬೇಗ ನಾವು ಜ್ಞಾಪಿಸಿಕೊಳ್ತೇವೆ. ಒಬ್ಬರ ಕುಟುಂಬವನ್ನು ನಾವು
ಕೆಟ್ಟದಾಗಿ ನಾವು ಮಾತನಾಡಬೇಕಾದ್ರೆ ಬೇಗ ನಮ್ಮ ನೆನಪಿಗೆ ಬರುತ್ತೆ, ಇವತ್ತು ನಾವು ಆ ಕುಟುಂಬದ ಬಗ್ಗೆ ಮಾತಾಡಬೇಕು, ಆ ವಿಷಯದಲ್ಲಿ ಆ ವ್ಯಕ್ತಿಯ ಕುರಿತು ಮಾತನಾಡಬೇಕು. ನಾವು ಅಂಥ ಒಂದು ಕೆಟ್ಟ ಆಲೋಚನೆಗಳು ಮನುಷ್ಯನ ಜೀವಿತದಲ್ಲಿ ಯಾವಾಗಲೂ ಕೂಡ ಬರುವಂಥದ್ದಾಗಿದೆ. ಈ ಎಲ್ಲ ಕೆಟ್ಟ ವಿಚಾರಗಳು ನೆನಪಿಗೆ ಬರುವಾಗ ದೇವರ ವಿಚಾರಗಳನ್ನು ಸದಾಕಾಲ ನಮ್ಮ ನೆನಪಿಗೆ ತರುವಂಥವರು ಪವಿತ್ರಾತ್ಮನು. ಯಾಕೆಂದರೆ ಆ ಸಹಾಯಕನು, ದೇವರ ಪ್ರತಿನಿಧಿಯಾಗಿರುವಂಥವನು, ನಮಗೋಸ್ಕರವಾಗಿ ಮಧ್ಯವರ್ತಿಯಾಗಿ ಬೇಡಿಕೊಳ್ಳುವಂಥವನು, ಸಲಹೆಗಾರನಾದಂಥ ಪವಿತ್ರಾತ್ಮನು ಇವತ್ತು ಪ್ರತಿಯೊಂದು ಕ್ರಿಸ್ತನ ಬೋಧನೆಗಳನ್ನು, ಕ್ರಿಸ್ತನ ವಿಚಾರಗಳನ್ನು ನಮ್ಮ ನೆನಪಿಗೆ ತರುವಾತನಾಗಿದ್ದಾನೆ. ಆದರೆ ಇವತ್ತು ನಮ್ಮ ಮನಸ್ಸನ್ನು ಯಾರಿಗೆ ಕೊಡ್ತಾ ಇದ್ದೇವೆ? ನಮ್ಮ ಜೀವಿತವನ್ನು ಯಾರಿಗೆ ಕೊಡ್ತಾ ಇದ್ದೇವೆ? ನೋಡಿ, ಆ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನೆಲ್ಲ ನಿಮ್ಮ ನೆನಪಿಗೆ ತರುವನು. ಇವತ್ತು ಪವಿತ್ರಾತ್ಮನ ಆ 9 ಫಲಗಳು ನಮ್ಮ ಜೀವಿತದಲ್ಲಿದ್ದಾಗ ದೇವರ ವಾಕ್ಯ ನೆನಪಿಗೆ ಬರುವಂಥದ್ದಾಗಿದೆ, ಪ್ರಾರ್ಥನಾ ಜೀವಿತ ನಮ್ಮ ನೆನಪಿಗೆ ಬರುವಂಥದ್ದಾಗಿದೆ, ಸಭೆಗೆ ಹೋಗುವುದಕ್ಕೆ ಪವಿತ್ರಾತ್ಮನು ಆ ನೆನಪಿನ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಯಾವಾಗ ನಾವು ಲೋಕವನ್ನು ನಾವು ಪ್ರೀತಿಸಿ ಲೋಕದ ಜಂಜಾಟದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ, ಅಂಥ ಸಮಯದಲ್ಲಿ ನಾವು ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ಪವಿತ್ರಾತ್ಮನ ಫಲಗಳನ್ನು ಕಳೆದುಕೊಳ್ತೇವೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಇದೆ. ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪವನ್ನು, ಪವಿತ್ರಾತ್ಮನನ್ನು ಒಂದು ವೇಳೆ ನಿಂದಿಸಿ ನಾವು ಅಪಮಾನಪಡಿಸುವುದಾದರೆ ಆ ಪಾಪಗಳಿಗೆ ಎಂದೆಂದಿಗೂ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅದಕ್ಕೆ ಎಲೆನ್ ಜಿ ವೈಟ್ ಅವರು ಇವ್ಯಾಂಜಲಿಸಮ್ ಪುಟದ ಸಂಖ್ಯೆ 616 ಮತ್ತು 17ರಲ್ಲಿ ಅವರು ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಪವಿತ್ರಾತ್ಮನು ನಮ್ಮ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಡುವಾತನಾಗಿದ್ದಾನೆ, ನಮ್ಮನ್ನು ಕಾಯುವಾತನಾಗಿದ್ದಾನೆ ಎಂಬುದಾಗಿ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಕೂಡ ಪವಿತ್ರಾತ್ಮನ ಬಗ್ಗೆ ಒಂದು ವಿಚಾರವು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. 11ನೇ ವಚನವನ್ನು ನಾವು ನೋಡುವಾಗ, ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುವಂಥವನಾಗಿದ್ದಾನೆ. ಆ ಪವಿತ್ರಾತ್ಮನ ವರಗಳಿರ್ಬೋದು, ಪವಿತ್ರಾತ್ಮನ ಫಲಗಳಿರ್ಬೋದು, ಆತನೇ ಎಲ್ಲರಿಗೆ ಸರಿಯಾಗಿ ಹಂಚಿಕೊಡುವವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಇವತ್ತಿನ ದಿನದಲ್ಲಿ ಆ ಪರಿಶುದ್ಧಾತ್ಮನ ಜೀವಿತ, ಇವತ್ತು ಪವಿತ್ರಾತ್ಮನ ಜೀವಿತ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ತಾ ಇದ್ದೇವೆ? ಪವಿತ್ರಾತ್ಮನ ಫಲಗಳಿಂದ ನಾವು ತುಂಬಿದವರಾಗಿಲ್ಲ ಪ್ರಿಯರೇ, ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೇವೆ. ಯಾಕೆಂತಂದರೆ ಅದೇ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಂಥದ್ದು, ಸಹೋದರರೇ, ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸ್ತೇನೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದರೆಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಪವಿತ್ರಾತ್ಮ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಇವತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ನಾವು ಕ್ರಿಸ್ತನ ಬೋಧನೆಯನ್ನು ನಂಬುವುದಕ್ಕೆ ಸಾಧ್ಯ. ಆತನಿಂದಲೇ ರಕ್ಷಣೆ ನಮಗೆ ಸಿಗುತ್ತೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಯೇಸುವಿನ ಎಲ್ಲ ಬೋಧನೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆದರೆ ಇವತ್ತಿನ ದಿನದಲ್ಲಿ ಪವಿತ್ರಾತ್ಮನನ್ನೇ ನಾವು ನಂಬದೇ ಹೋದಾಗ ಯೇಸುವಿನ ಬೋಧನೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ಆತನು ಮಧ್ಯವರ್ತಿಯಾಗಿದ್ದಾನೆ, ನಮ್ಮ ವಿಷಯದಲ್ಲಿ ಬೇಡಿಕೊಳ್ಳುವವನಾಗಿದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ, ಸಲಹೆಗಾರನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಅನೇಕ ಮಂತ್ರಿಗಳಿಗೆ ಸಲಹೆಗಾರರಿರ್ತಾರೆ ಪ್ರಿಯರೇ. ಯಾಕೆಂದರೆ ಅವರಿಗೆ ಎಲ್ಲವನ್ನು ತಿಳಿಸಿಕೊಡುವುದಕ್ಕೆ, ಯಾಕೆಂದರೆ ಎಲ್ಲ ಸಮಯದಲ್ಲಿಯೂ ಅವರು ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ, ಕೆಲವು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಆಪ್ತ ಸಲಹೆಗಾರರಾಗಿ ಇರುವಾಗ ಅವರಿಗೆ ಎಲ್ಲ ವಿಷಯದಲ್ಲಿ ಕೂಡ ತಿಳುವಳಿಕೆಯನ್ನು ನೀಡುವಂಥವರಾಗಿದ್ದಾರೆ.
ಅದೇ ರೀತಿಯಾಗಿ ನಮಗೆ ಕಳಿಸಿಕೊಟ್ಟಂತಹ ಸಹಾಯಕನು ಅಂದರೆ ಪವಿತ್ರಾತ್ಮನು ಕೂಡ ನಮಗೆ ಅನೇಕ ಸಲಹೆಗಳನ್ನು ನೀಡುವಾತನಾಗಿದ್ದಾನೆ. ನಾವು ಪಾಪದ ಜೀವಿತಕ್ಕೆ ಹೋಗುವಾಗ ಹೋಗಬೇಡ ಎಂಬುದಾಗಿ ತಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಕುಟುಂಬದ ಪ್ರಾರ್ಥನೆಗಳು ಮಾಡುವಂಥ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಬಲವನ್ನು ಕೊಡುವಾತನು ಪವಿತ್ರಾತ್ಮನಾಗಿದ್ದಾನೆ. ನಾವು ಸಭೆಗಳಿಗೆ ಹೋಗುವಂಥ ಸಮಯದಲ್ಲಿ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮಗೆ ಸಹಾಯಕನಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸ್ತಾನೆ. ಸಭೆಗಳಲ್ಲಿ ನಾವು ದೇವರ ವಾಕ್ಯವನ್ನು ಕೇಳದಂಥ ಸಮಯದಲ್ಲಿ ಕೇಳುವ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಆತನು ಹತೋಟಿಗೆ ತರುವುದಕ್ಕೆ ಸಹಾಯವನ್ನು ಮಾಡುವಾತನು ಆ ಪವಿತ್ರಾತ್ಮನು ಆಗಿದ್ದಾನೆ. ನೋಡಿ, ಪವಿತ್ರಾತ್ಮನು ಸುಮ್ಮನೆ ಕುಳಿತುಕೊಳ್ಳುವಂಥ ವ್ಯಕ್ತಿಯಲ್ಲ, ಆ ಸಹಾಯಕನು ಸರ್ವ ವಿಷಯದಲ್ಲಿ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಕ್ರಿಸ್ತನ ಬೋಧನೆಯಲ್ಲಿ ನಡೆಸುವಾತನಾಗಿದ್ದಾನೆ. ಕ್ರಿಸ್ತನ ಬೆಳಕಿನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದರೆ ನಾವು ಪವಿತ್ರಾತ್ಮನನ್ನು ನಿಂದಿಸ್ತಾ ಇದ್ದೇವೆ, ಅವಮಾನಪಡಿಸ್ತಾ ಇದ್ದೇವೆ, ಆತನ ಫಲಗಳನ್ನು ನಾವು ದೂರ ಇಡ್ತಾ ಇದ್ದೇವೆ. ಪ್ರಿಯರೇ, ಪವಿತ್ರಾತ್ಮನು ಕೊಟ್ಟಂಥ ವರಗಳನ್ನು ನಾವು ಮರಿತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಅನೇಕರು, ನನಗೆ ಜ್ಞಾನ ಇದೆಯಾ, ಹಣಕಟ್ಟು ಪಡ್ಕೊಂಡಿದ್ದೇನೆ, ಜ್ಞಾನ ಇದೆಯಾ, ನಾನು ಹಣವನ್ನು ಕೊಟ್ಟು ನಾನು ಪಡೆದುಕೊಂಡಿದ್ದೇನೆ, ನಾನು ಒಳ್ಳೆ ವಿದ್ಯಾವಂತನಾಗಿದ್ದೇನೆ, ನನಗೆ ಅವರು ಸಹಾಯ ಮಾಡಿದ್ರು, ಇವತ್ತು ಇವರು ಸಹಾಯ ಮಾಡಿದರು. ಇವತ್ತು ನಾವು ಸಭೆಯನ್ನು ಮರಿತಾ ಇದ್ದೇವೆ, ದೇವರನ್ನು ಮರಿತಾ ಇದ್ದೇವೆ, ಲೋಕದ ಜನರನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಇದರಿಂದ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಅನೇಕರು ಮನೆಯನ್ನು ಕಟ್ತಾರೆ, ಮನೆಯನ್ನು ಕಟ್ಟಿದ ಮೇಲೆ ಗೃಹ ಪ್ರವೇಶ ಮಾಡಿದಂಥ ಸಮಯದಲ್ಲಿ ಅಲ್ಲಿ ದೇವರನ್ನು, ಯೇಸು ಕ್ರಿಸ್ತನನ್ನು, ಪವಿತ್ರಾತ್ಮನನ್ನು ಕೊಂಡಾಡುವುದಿಲ್ಲ. ನನಗೆ ಇವರು ಸಹಾಯ ಮಾಡಿದರು, ಹಾಗಾಗಿ ನಾನು ಈ ಒಂದು ದೊಡ್ಡ ಮನೆಯನ್ನು ಕಟ್ಕೊಂಡಿದ್ದೇನೆ, ಇವರು ಬಂದು ನಮಗೆ ಆ ದಿನದಲ್ಲಿ ದೇವರಂತೆ ಬಂದು ನಮಗೆ ಸಹಾಯ ಮಾಡಿದರೆ ಇವರೇ ದೇವರು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅಲ್ಲಿ ನಾವು ಪವಿತ್ರಾತ್ಮನ ಸಹಾಯವನ್ನು ಮರೆತಿದ್ದೇವೆ, ಯೇಸು ಕ್ರಿಸ್ತನ ಸಹಾಯವನ್ನು ಮರಿತಾ ಇದ್ದೇವೆ, ದೇವರ ಒಂದು ಸಹಾಯವನ್ನು ಮರಿತಾ ಇದ್ದೇವೆ. ಯಾಕೆಂದರೆ 127ನೇ ಕೀರ್ತನೆ 1ನೇ ವಚನದಲ್ಲಿ ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವಂಥವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ಹೇಳುತ್ತೆ. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ಪವಿತ್ರಾತ್ಮನು ಮಾಡಿದಂಥ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನಾವು ಮರೆತು ಈ ಲೋಕದ ಜನರನ್ನು ನಾವು ಕೊಂಡಾಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ. 3ನೇ ಅಂಶ, ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾನೆ. ಮತ್ತಾಯನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ನೋಡುವಾಗ ಅಲ್ಲಿ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಿಯರೇ, 12ನೇ ಅಧ್ಯಾಯ 31 ಮತ್ತು 32ನೇ ವಚನ ನೋಡುವಾಗ, ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ, ಸ್ಪಷ್ಟವಾಗಿ ಗಮನಿಸಿ ಪ್ರಿಯ ವೀಕ್ಷಕರೇ, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತನ್ನು ಗಮನಿಸಿ. ಒಂದು ವೇಳೆ ದೇವ ಕುಮಾರನಿಗೆ ವಿರುದ್ಧವಾಗಿ ಮಾತನಾಡಿದಾಗ ಕ್ಷಮಾಪಣೆ ಇದೆ. ಯಾಕೆಂದರೆ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದಂಥ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ. ಆದರೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದಾಗಲಿ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ದೂಷಣೆಯನ್ನು ಮಾಡಿದಾಗ ಇಹದಲ್ಲಾಗಲಿ ಪರದಲ್ಲಾಗಲಿ ಎಂದೆಂದಿಗೂ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ವಾಕ್ಯ ಬೋಧನೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಪವಿತ್ರಾತ್ಮನ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿ ನಾವು ನಡೆದುಕೊಳ್ಳಬೇಕು ಪ್ರಿಯರೇ. ಯಾಕೆಂದರೆ ಆ ಪವಿತ್ರಾತ್ಮನು ಮುಂದಾಗುವ ಸಂಗತಿಗಳನ್ನು ತಿಳಿಸುವಾತನಾಗಿದ್ದಾನೆ. 13ನೇ ವಚನ, ಯೋಹಾನನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ ನೋಡುವಾಗ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವಂಥದ್ದಾಗಿದೆ. ಯಾಕೆಂದರೆ ಮುಂದಾದಂಥ ಸಂಗತಿಗಳನ್ನು ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಎಲ್ಲವನ್ನು ಕೂಡ ತಿಳಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಪರಿಶುದ್ಧಾತ್ಮನ ಕಾರ್ಯವನ್ನು ನೋಡುವಾಗ 4ನೇದಾಗಿ ಯೋಹಾನನು ಬರೆದ ಸುವಾರ್ತೆ
16ನೇ ಅಧ್ಯಾಯ 8ನೇ ವಚನ ನೋಡುವಾಗ ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವಲ್ಲ. ನನ್ನನ್ನು ನೋಡಿದವನು ತಂದೆಯನ್ನೂ ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸಿ ಎಂದು ನೀನು ಹೇಳುವುದು ಹೇಗೆ ಎಂಬುದಾಗಿ ಯೇಸು ಕ್ರಿಸ್ತನು ಫಿಲಿಪ್ಪನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಈಗ ನಾವು ಯೇಸು ಕ್ರಿಸ್ತನನ್ನು ನೋಡಿದ್ರಿಂದ ನಾವು ತಂದೆಯನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಫಿಲಿಪ್ಪನಿಗೆ ಯೇಸು ಕ್ರಿಸ್ತನು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾಕೆಂದರೆ 5ನೇದಾಗಿ ಪವಿತ್ರಾತ್ಮ ಭರಿತನಾಗಿರುವಂಥದ್ದು. ಯಾಕೆಂದರೆ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ನಾವು 9ರಿಂದ 13 ವಚನಗಳನ್ನು ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ದೇವರ ವಾಕ್ಯದಲ್ಲಿ ನಾವು ಹೀಗೆ ನಾವು ನೋಡ್ಬೋದು ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನದಿಂದ 13 ವಚನ ತನಕ ನಾವು ನೋಡುವಂಥ ಸಮಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯು ಯಾವನನ್ನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡುವನಲ್ಲವೇ ಅಂದನು. ನೋಡಿ, ಇಲ್ಲಿ ಪವಿತ್ರಾತ್ಮನ ವರಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನೀವು ಬೇಡಿಕೊಳ್ಳಬೇಕಾಗಿದೆ, ಹುಡುಕಬೇಕಾಗಿದೆ, ತಟ್ಟಬೇಕಾಗಿದೆ. ನಾವು ಯಾವಾಗ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಆ ವಾಕ್ಯದ ಪ್ರಕಾರವಾಗಿ ಜೀವಿಸ್ತೇವೆ, ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇವತ್ತಿನ ದಿನದಲ್ಲಿ ನಾವು ದೇವರ ಹತ್ರ ಬೇಡುವಾಗ ದೇವರು ಪವಿತ್ರಾತ್ಮನ ವರಗಳಿಂದಲೂ ಪವಿತ್ರಾತ್ಮನ ಫಲಗಳಿಂದಲೂ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಯಾವಾಗ ಪವಿತ್ರಾತ್ಮನ ವರಗಳಿದ್ದಾಗ ನಾವು ಲೋಕದಲ್ಲಿ ದೇವರು ಕೊಡುವಂಥ ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತು ನೀವು ಪರೀಕ್ಷೆ ಬರಲಿಕ್ಕೆ ಹೋಗ್ತಾ ಇದ್ದಾರೆ ನಿಮ್ಮ ಮಕ್ಕಳು, ಆ ಪವಿತ್ರಾತ್ಮನ ವರಗಳಿಗೋಸ್ಕರವಾಗಿ, ಪವಿತ್ರಾತ್ಮನ ಕೊಡುವ ಜ್ಞಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಒಂದು ವೇಳೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸ ಕಾರ್ಯಗಳಿಗೋಸ್ಕರವಾಗಿ, ಒಂದು ವೇಳೆ ವರನಿಗೋಸ್ಕರವಾಗಿ, ವಧುವಿಗೋಸ್ಕರವಾಗಿ ಹುಡುಕ್ತಾ ಇದ್ದಾರಾ, ಇವತ್ತು ಆ ಪವಿತ್ರಾತ್ಮನು ನಿಮಗೆ ಎಲ್ಲ ವಿಷಯದಲ್ಲಿ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಖಂಡಿತವಾಗಿ ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನೀವು ಆ ಪವಿತ್ರಾತ್ಮನನ್ನು ನಿಂದಿಸದೆ ಆತನ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪವಿತ್ರಾತ್ಮನಿಗೆ ಗೌರವವನ್ನು ಕೊಡುವುದಾದರೆ ಪವಿತ್ರಾತ್ಮನು ಎಲ್ಲ ವಿಷಯದಲ್ಲಿಯೂ ನಿಮ್ಮ ಕುಟುಂಬವನ್ನು ಆತ್ಮಿಕವಾಗಿ ಬಲಪಡಿಸುವಾತನಾಗಿದ್ದಾನೆ. ಯಾಕೆಂದರೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4ರಿಂದ 8 ಓದುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಯಲ್ಲಿಯೂ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವತ್ತು ಆ ಪವಿತ್ರಾತ್ಮ ಬಂದಾಗ ನಾವು ಬಲವನ್ನು ಹೊಂದಿ ಸಾಕ್ಷಿಯ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಾಗೆ ದೇವರು ತಾನೇ ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮನ್ನು ನಡೆಸಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮನು ಕಾರ್ಯವನ್ನು ಮಾಡಿ ಅವರ ಕುಟುಂಬವನ್ನು ಸಂರಕ್ಷಿಸಲಿ, ನಡೆಸಲಿ. ಎಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಅವರಿಗೆ ಬಿಡುಗಡೆಯನ್ನು ಕೊಡಲಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರು ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ತನ್ನ ಆತ್ಮನ ಬಲದಿಂದ ಕಾಪಾಡಲಿ. ಆಮೇನ್.